ಮತ್ತೊಮ್ಮೆ ವೀರಶೈವಾಸ್ ಕಿಚನ್ ಅಡುಗೆ ಪ್ರಿಯರಿಗೆ ಸ್ವಾಗತ. ಈ ದಿನ ನಾವು ಬೂದುಕುಂಬಳಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಮೊದಲಿಗೆ 1 ಕಪ್ ತೊಗರಿಬೇಳೆ, ಖಾರದ ಪುಡಿ, ಖಾರಕ್ಕೆ ತಕ್ಕಷ್ಟು ಹಾಕ್ಕೊಳ್ಳಿ. ಹಾಗೆ ಉಪ್ಪನ್ನು ಯೂಸ್ ಮಾಡಿ ಇದನ್ನು 2 ರಿಂದ 3 ಕೂಗಿಸ್ಕೊಳ್ಳಿ. ಆನಂತರ ಕುಂಬಳಕಾಯಿಯನ್ನು ನಾವು ಸಿಪ್ಪೆ ತೆಗೆದು ನೀಟಾಗಿ ತಿರುಳನ್ನು ತೆಗೆದು ಕಟ್ ಮಾಡ್ಕೋಬೇಕು. ಸಣ್ಣ ಸಣ್ಣ ಪೀಸಾಗಿ ಕಟ್ ಮಾಡ್ಕೊಳ್ಳಿ. ತೀರಾ ಸಣ್ಣ ಬೇಡ, ಮೀಡಿಯಮ್ ಆಗಿರಲಿ. ಸೊ ಇದನ್ನು ನಾವು ಕುಕ್ಕರಲ್ಲಿ ಬೇಯಿಸ್ಕೋಬೇಕಾಗತ್ತೆ. ಸೊ ನೋಡಿ, ಈ ರೀತಿ ಸಿಪ್ಪೆನ ತಗೋಬೇಕು. ಕುಂಬಳಕಾಯಿ ಬಂದು ತುಂಬ ಒಳ್ಳೆಯದು. ಮಕ್ಕಳಿಗೆ ಬುದ್ಧಿಶಕ್ತಿ ಹೆಚ್ಚೋದಕ್ಕೆ ಇದು ತುಂಬ ಸಹಕಾರಿಯಾಗಿರುತ್ತೆ. ಹಾಗೆ ನಾವು ವೆಯ್ಟ್ ಲಾಸ್ ಮಾಡ್ಕೋಬೇಕು ಅನ್ನೋರು ಬೆಳಗ್ಗೆ ಹೊತ್ತು ಇದನ್ನು ಹಾಗೆ ಜ್ಯೂಸ್ ಮಾಡಿಕೊಂಡು ಕುಡಿಬೋದು. ಕೆಲವರಿಗೆ ಶೀತದ ಮೈ ಇದೆ ಅನ್ನೋದಾದರೆ ಸ್ವಲ್ಪ ಪೆಪ್ಪರ್ ಪೌಡ್ರು, ಸ್ವಲ್ಪ ಸಾಲ್ಟ್ ಹಾಕಿ ಸಹ ಕುಡಿಬೋದು. ಇದನ್ನು ಕುಡಿತಾ ಬಂದರೆ ದೇಹದ ಆರೋಗ್ಯ ಶುದ್ಧವಾಗಿರುತ್ತೆ. ಹಾಗೆ ಜೀರ್ಣಕ್ರಿಯೆ ಕೂಡ ತುಂಬ ಚೆನ್ನಾಗಿರುತ್ತೆ. ಯಾವುದೇ ರೀತಿಯಾದ ಹೆಲ್ತ್ ಇಶ್ಯೂಸ್ ಇರೋದಿಲ್ಲ. ಇದನ್ನು ಪ್ರತಿಯೊಬ್ಬರು ಕೂಡ ಕುಡಿದ್ರೂ ತೊಂದರೆ ಇಲ್ಲ. ಸೊ ನೋಡಿ, ಈ ರೀತಿ ಸಣ್ಣ ಸಣ್ಣದಾಗಿ ಹೆಚ್ಕೊಳ್ಳೋಣ. ಆನಂತರ ನೋಡಿ, ಈ ಸೈಜಲ್ಲಿ ಎಲ್ಲವನ್ನು ಹೆಚ್ಕೊಳ್ಳಿ. ಈಗ ಮೊದಲು ನಾವು ಗ್ರೇವಿ ಬೇಕಾಗುತ್ತಲ್ಲ, ಅದನ್ನು ಏನು ಆಡಿಸ್ಕೋಬೇಕು ಅಂದರೆ ತೆಂಗಿನ ತುರಿ, ಈರುಳ್ಳಿ, ಅಕ್ಕಿ, ಎಳ್ಳು, ಸ್ವಲ್ಪ ಕಡಲೆ, ನೀರನ್ನು ಹಾಕಿ ರುಬ್ಬಿಕೊಳ್ಳೋಣ. ಈಗ ನೋಡಿ, ಇಷ್ಟು ಹದವಾಗಿ ಬೆಂದಿದೆ ನೋಡಿ ಬೇಳೆ. ಓಕೆ, ನಾವೀಗ ಹೆಚ್ಚಿಟ್ಕೊಂಡಿರೋಂಥ ಕುಂಬಳಕಾಯಿಗಳನ್ನು ಇದರಲ್ಲಿ ಹಾಕಿ ಬೇಯಿಸ್ಕೋಬೇಕಾಗತ್ತೆ. ಬಟ್ ಕೂಗಿಸೋದು ಬೇಡ, ಏರ್ ಲಾಕ್ ಆದರೆ ಸಾಕು. ಇದು ಕುಂಬಳಕಾಯಿ ಬಂದು ಬೇಗನೆ ಬೇಯೋದ್ರಿಂದ ನಾವೇನಾದ್ರು ಪೂರ ಕೂಗಿಸ್ಬಿಟ್ರೆ ಇದು ತುಂಬ ಸ್ಮೂತ್ ಆಗುತ್ತೆ. ಇಲ್ಲ ಸ್ಮೂತಾಗೇ ಇರಲಿ ಅನ್ನೋದಾದರೆ ನೀವು ಒಂದು ಕೂಗಿಸ್ಕೋಬೋದು. ನಂತರ ನಾವು ರುಬ್ಬಿಕೊಂಡಂಥ ಗ್ರೇವಿನ ಕೂಡ ಹಾಕ್ಕೊಳ್ಳೋಣ. ಸೊ ಇದನ್ನು ಕೂಡ ಮತ್ತೊಮ್ಮೆ ಬೇಯಿಸ್ಕೊಂಡು ನೋಡಿ, ಈ ಅದಕ್ಕೆ ಬರುತ್ತೆ. ಇದು ತುಂಬ ಒಳ್ಳೆಯದು ಹೆಲ್ತ್ಗೆ. ಮನೆಯಲ್ಲಿ ವಾರಕ್ಕೊಂದ್ಸತಿನಾದ್ರು ಇದನ್ನು ಟ್ರೈ ಮಾಡಬೇಕು. ಸೊ ನಂತರ ಬಾಣಲಿಗೆ ಶಿಫ್ಟ್ ಮಾಡಿಕೊಂಡು ಒಗ್ಗರಣೆ ಕೊಡಬೇಕಾಗತ್ತೆ. ಒಗ್ಗರಣೆಗೆ ಸಾಸಿವೆ, ಇಂಗು, ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಇವುಗಳನ್ನ ಯೂಸ್ ಮಾಡ್ಕೋಬೋದು. ಸೊ ಈಗ ಬೂದುಗುಂಬಳಕಾಯಿ ಸಾಂಬಾರು ರೆಡಿಯಾಗಿದೆ, ರೆಡಿ ಟು ಸರ್ವ್. ಸೊ ಇದು ಹೇಗಿತ್ತು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಮಿಸ್ ಮಾಡದೆ ಹಾಕಿ. ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಹಾಗೆ ಮರಿದೇನೆ ಲೈಕ್ ಬಟನ್ನ ಪ್ರೆಸ್ ಮಾಡಿ. ನಿಮ್ಮ ಪ್ರೋತ್ಸಾಹ ಸದಾಕಾಲ ಹಸಿರಾಗಿರಬೇಕು. ನಿಮಗೆ ಯಾವುದು ಇಷ್ಟ ಆಗಿಲ್ಲ ಅದರ ಬಗ್ಗೆ ಖಂಡಿತ ನೀವು ಮೆಸೇಜ್ ಬಾಕ್ಸಲ್ಲಿ ಹಾಕಿ. ಮುಂದಿನ ಮತ್ತಷ್ಟು ತಿಂಡಿಗಳಿಗೆ, ಸಾಂಬಾರುಗಳಿಗೆ ನಮ್ಮ ಚಾನಲನ್ನು ಫಾಲೋ ಮಾಡ್ತಾಯಿರಿ. ಹಾಗೆ ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ಇರಲಿ. ಥ್ಯಾಂಕ್ ಯು, ಧನ್ಯವಾದಗಳು ವೀರಶೈವಾಸ್ ಕಿಚನ್ನಿಂದ.